ಏನಿಲ್ಲ, JDS ರ್ಯಾಲಿನೂ ಮುಗಿಸಿಲ್ಲ. ಇವತ್ತು ಮಾತಾಡಲಿಕ್ಕೆ ಇವತ್ತು ಎಲ್ಲರೂ ಕುಮಾರಸ್ವಾಮೀಜಿ ಅಂತ ಹೋಗಿದ್ದಾರೆ. ಎಲ್ಲ ನಮ್ಮ ನಮ್ಮ ಜೀವರಿಗೆ ಅವರು ಎಲ್ಲರೂ ಹೋಗಿದ್ದಾರೆ. ಅವ್ರು ಮಾತಾಡ್ತಾರೆ. ನಾವು ಕೂತು ಅದನ್ನು ಸಮನ್ವಯ ಸಮಿತಿ ಮಾಡಿ ಮನಸ್ತಾಪ ಇಲ್ಲಾಂದರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಎಲೆಕ್ಷನ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ. ಪಾರ್ಟಿ ರಾಜ್ಯ ಉಸ್ತುವಾರಿಗಳೇ ಬಂದಿದ್ದಾರೆ. JDS ಜಿಲ್ಲಾಧ್ಯಕ್ಷರಿಂದ ಒಬ್ಬರು ಇಲ್ಲ. ನಾನು ಅದೇ ರಿಪೀಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಇವತ್ತು ಕುಮಾರಸ್ವಾಮಿ ಜೊತೆ ಡಿಸ್ಕಷನ್ ಇದೆ. ಅದು ಆದಮೇಲೆ ಅವ್ರು ಬಂದ ಮೇಲೆ ನಮಗೆ ಜಾಯ್ನ್ ಆಯಿತು, ನಮ್ಮ ಜೊತೆ ಇರ್ತಾರೆ. ಅವ್ರು ಕ್ಯಾಲ್ಕುಲೇಷನ್ ಮಾಡಿ ಮಾಲಿಕೆ ಸಾಹೇಬ್ರಿಗೆ ಕೇಳೇ ಒಂದು ನಿತಿನ್ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಮಾತಾಡಿದ್ದಾರೆ. ಅವ್ರು ಜಾಯ್ನ್ ಆಗಿತ್ತು ಮೊದಲು ಮಾತಾಡಿ ತೊಗೊಂಡಿದ್ದಾರೆ ಅಂತ ಹೇಳಿ ನಮಗೆ ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ನಿಮ್ಮ ಕಡೆ ಒಪ್ಪಿದ್ದೀನಿ ಅಂತ ಹೇಳಿದಾರ ನೋಡಿ. ಅದು ನಿಮಗೂ ಗೊತ್ತಿದೆ. ಅವ್ರು ಎಲೆಕ್ಷನ್ದಾಗ ಸ್ವಲ್ಪ ಮನಸ್ತಾಪಗಳಿದ್ದು ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು. ಹೌದು ತೊಗೊಳ್ಬಾರ್ದು. ಇವತ್ತು ಪಾರ್ಟಿ ನಿರ್ಣಯ ಮಾಡಿದ್ದೆ, ಇವತ್ತು ತೊಗೊಂಡಿದ್ದಾರೆ. ನೀವು ಮಾತಾಡಿದ್ದಾರೆ ಸರ್ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಇರಲಿಲ್ಲ. ಅವರಿಗೆ ನಾನು ಹೋಗಿದ್ದೆ. ನಿತಿನ್ ಗುತ್ತಿದಾರ್ ಜಾಯ್ನ್ ಆಗೋದು ಮರು ದಿವಸ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಲ್ಲ, ಜಾಯ್ನ್ ಆಗಿಗಿಂತ ಮುಂಚೆ ಸಾಯಂಕಾಲ ಮತ್ತು ನೆಕ್ಸ್ಟ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೆ. 10 ಗಂಟೆಗೆ ಮಾಲಿಕೆ ಸಾಹೇಬ್ ಇರಲಿಲ್ಲ ಮನೆಗೆ. ನಾನು ಫೋನ್ ಮಾಡಿದೆ, ಸಿಗಲಿಲ್ಲ. ನಾನು ಮತ್ತೆ ಟ್ರೈ ಮಾಡಿದ್ದೆ, ಮಾತಾಡಲಿಕ್ಕೆ ಆಗಲಿಲ್ಲ. ಬಟ್ ನಮ್ಮವರೆಲ್ಲರೂ ಮಾತಾಡಿದ್ದಾರೆ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಅವರು ಎಲ್ಲರಿಗೆ ಮಾತಾಡಿದ್ದೀನಿ. ಅವರಿಗೆ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ಅಂತ. ಶಿವಕುಮಾರ್ ಅವ್ರನ್ನ ಆಲ್ರೆಡಿ ಅವ್ರ ಮಗನ ಜೊತೆಗೆ ಮೀಟ್ ಮಾಡಿದ್ದಾರೆ. ಇನ್ನೇನು ಪಾರ್ಟಿ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್? 2 ದಿವಸದಲ್ಲಿ ನೀವೇ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ನೋಡಿದ್ದೀರಿ. ಅವರು 15ನೇ ತಾರೀಕು ಜನರು ಒಪ್ಪಿಗೆ ತೊಗೊಂಡು ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಅರ್ಥ ಏನಿಗೆ ನಿಮ್ಮ ಪ್ರಕಾರ ಹೋಗಲ್ಲ, ಮುನಿಸ್ಕೊಂಡಿದ್ದಾರೆ ಅಂತ, ನಿಮ್ಮ ಡಿಸಿಷನ್ ವಿರುದ್ಧ ಮುನಿಸ್ಕೊಂಡಿದ್ದಾರೆ ಅಂತ. ಮುನಿಸ್ಕೊಂಡಾಗಲ್ಲ ಈಗ ಅದು ಆಯ್ತು. ಅವರೇ ಹೇಳಿದ್ದಾರೆ 15ನೇ ತಾರೀಕು ನಾನು ಕಾರ್ಯಕರ್ತರ ಜೊತೆ ಮಾತಾಡಿ ನಾನು ನಿರ್ಣಯ ತೊಗೊಂಡು ಹೇಳ್ತೀವಿ. ಅಲ್ಲ, ನಿಮ್ಗೆ ವಿಶ್ವಾಸ ಇದೆಯಾ ಅಂತ? ನಿಮ್ಮ ಕಾರ್ಯಕರ್ತರು ವಿರೋಧ ಹೋಗಲ್ಲ ಬರ್ಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರು ವಿರೋಧ ಮಾಡಿ ನೋಡಿ, ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ. ನೋಡಿ, ಯಾವಾಗಲೂ ಒಂದು ಪೊಲಿಟಿಕಲ್ ಪಾರ್ಟಿ 7-8 ತಿಂಗಳ ಹಿಂದೆ ಎಲೆಕ್ಷನ್ ಆಗಿದೆ. ಅಣ್ಣ ತಮ್ಮಂದರು ಅವಾಗ ಕೆಲವರು ಇದ್ದೇ ಇರ್ತದೆ, ಮನಸ್ಸಿನಾಗಿರ್ತದೆ. ಅವ್ರಿಗೂ ಗ್ರೂಪ್ ಇರ್ತದೆ, ಅವ್ರಿಗೆ ಬರಬೇಡ ಅಂತ ಹೇಳ್ತಾರೆ. ಅದು ಸರ್ ಪ್ರೋಸೆಸ್. ನಾವು ಯಾರು ಹೇಳಲಿಕ್ಕಾಗಲ್ಲ. ಇಲ್ಲೇ ಉಳ್ಕೋತಾರೆ ಭರೋಸೆ. ನಾನು ಇಲ್ಲೇ ಓದ್ತೀನಿ 100%. ತಾವೇನಾದ್ರೆ ಮನೆ ಒಲಿಸೋ ಪ್ರಯತ್ನ ಮಾಡ್ತೀರಾ ಸರ್? ಅವ್ರನ್ನ ಮತ್ತೆ ಮೀಟ್ ಆಗಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ, ಮನೆ ಓಡಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಎಲೆಕ್ಷನ್ ಪ್ರಚಾರ ಹೆಂಗೆ ನಡೀತಿದೆ ಸರ್? ನಿಮ್ಗೆ ಹೇಗಿದೆ ಎಲೆಕ್ಷನ್ ಪ್ರಚಾರ? ಚೆನ್ನಾಗಿ ನಡೀತಿದೆ. ನಾನು ನೋಡೋದು ಗೊತ್ತಾಗಲ್ಲ. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಟುಡೇ. 24 ತಾಸು ಜನರ ಜೊತೆ ಇರ್ತಿದ್ವಿ. 45 ಡಿಗ್ರಿ ಟೆಂಪರೇಚರ್ ಓಡಾಡಿ ಕೈ ಜೋಡಿಸಿ ವಿನಂತಿ ಮಾಡ್ತಿದ್ದೀವಿ. ನಮ್ಮ ಸರ್ಕಾರದ ಕೆಲಸ ಹೇಳ್ತಿದ್ದೀವಿ. ನಮಗೆ ಕೆಲವು ಬೇರೆ ಇದ್ದಿದ್ದು ಸ್ವಲ್ಪ ಪ್ರೋಗ್ರಾಮ್ ಆಗ್ತದೆ. ಆದರೂ ಕೂಡ ಎಲೆಕ್ಷನ್ ಯಾರಿಗೆ ಸುಮ್ಮನೆ ಇವತ್ತು ಪಾಪ ಅಂತೇಳಿ ಹೂಮಾನ ಹಾಕಲ್ಲ. ಅದಕ್ಕೆ ನಾವು ವರ್ಕ್ ಮಾಡ್ಬೇಕು. ಅವ್ರಿಗೆ ನಾವು ವರ್ಕ್ ಮಾಡಬೇಕು. ಒಂದು ಪೂರ್ತಿ ಹೂವಿನ ಹಾಕಿ ನೀವು ಗೆದ್ದಿರುತ್ತೆ ಅಲ್ಲ. ಎಲ್ಲಕ್ಕೆ ಭಾಳಷ್ಟು ಕೆಲಸ ವಾತಾವರಣ ಭಾಳ ಚೆನ್ನಾಗಿದೆ. ವೆರಿ ಗುಡ್ ವಾತಾವರಣ, ಸೂಪರ್ ವಾತಾವರಣ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಳ್ಳೆ ವಾತಾವರಣ ಇದೆ. ಎಲ್ಲ ಯುವಕರು ಸಿರ್ಫ್ ಮೋದಿ ಹೇಳ್ತಾ ಇದ್ದಾರೆ. ಇವತ್ತು ಭಾರತ ದೇಶದ ಭವಿಷ್ಯದೊಳಗೆ ಮೋದಿ ಸಾಮಾನ್ಯ ಎಲ್ಲ ಕಡೆ ಕೂಗ್ ಕೇಳ್ತಾ ಇದ್ದೀವಿ. ನಾಮಿನೇಷನ್ ಯಾವಾಗ ಮಾಡ್ತೀರಿ ಸರ್ ತಾವು? ನಾಮಿನೇಷನ್ 12ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ. 12ನೇ ತಾರೀಕು.